ನಾವು ಇವ್ರು ಏನಾನ ತಿನ್ಕೊಂಡ್ಲಿ ನಾನೇನು ಅದಕ್ಕೆ ಅಬ್ಜೆಕ್ಷನ್ ಮಾಡೋಕ್ಕೆ ಹೋಗಲ್ಲ. ಆದರೆ ರಾಜ್ಯದಲ್ಲಿ ಇವತ್ತು ಸುಮಾರು 580ಕ್ಕೂ ಹೆಚ್ಚು ಪಾಟೋಲಿಂದ ಹಳ್ಳ ಬಿದ್ದಿರೋ ರಸ್ತೆಯಿಂದ ಜನ ಸತ್ತಿದ್ದಾರೆ. 580ಕ್ಕೂ ಹೆಚ್ಚು ಜನ ರಾಜ್ಯದಲ್ಲಿ 10 ತಿಂಗಳಲ್ಲಿ. ನಾನು 2.5 ವರ್ಷ ಹೇಳ್ತಾ ಇಲ್ಲ, ಓನ್ಲಿ 10 months ದಾಖಲೆ ಪ್ರಕಾರ ಬಂದಿರೋಂಥ ಸ್ಟ್ಯಾಟಿಸ್ಟಿಕ್ಸ್ ಇದು, ವಿತ್ ದಾಖಲೆಗಳು. 10 ತಿಂಗಳಲ್ಲಿ ಓನ್ಲಿ 10 monthsಲ್ಲಿ 580 ಜನ ಸತ್ತಿದ್ದಾರೆ ಹಳ್ಳ ಬಿದ್ದಿರೋ ರಸ್ತೆಗಳಿಂದ. ನೀವು ಅದಕ್ಕೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ದೀರಾ? ನೀವು ಮಾಡಬೇಕಾಯ್ತಲ್ಲ ಮೀಟಿಂಗ್. ಈಗ ನನಗಿರೋ ಪ್ರಕಾರ 3 ಗಂಟೆಗಳ ಕಾಲ ಅಲ್ಲಿದ್ದರು. ಕಳೆದ ಬಾರಿ ಸಿದ್ದರಾಮಯ್ಯನ ಮನೆಗೆ ಹೋದಾಗೂ 3 ಗಂಟೆ, ಇಲ್ಲಿ 3 ಗಂಟೆ, ಒಟ್ಟು 6 ಗಂಟೆ. ಇದೇ ಸಮಯವನ್ನು ನೀವು ಇಡೀ ರಾಜ್ಯದಲ್ಲಿ ಪಾಟೋಲ್ ಮುಚ್ಚಕ್ಕೆ ಅಧಿಕಾರಿಗಳ ಸಭೆಯನ್ನು ಕರೆದು ಮಾಡಿದರೆ ಈ ಜೀವಗಳನ್ನು ಉಳಿಸ್ಬೋದಾಗಿತ್ತು. ನೀವು ಮಾಡಿಲ್ಲ. ರೈತರು ಅಲ್ಲಿ ಸ್ಟ್ರೈಕ್ಗಳನ್ನು ಮಾಡ್ತಾ ಇದ್ದಾರೆ, ಕಬ್ಬು ಬೆಳೆಗಾರ ಮಾಡ್ತಾ ಇದ್ದಾರೆ. ನಾನು ಚಾಮರಾಜನಗರಕ್ಕೆ ಹೋಗಿದ್ದೆ, ಅಲ್ಲಿ ನೀರಾವರಿ ವಿಚಾರವಾಗಿ ರೈತರು ಚಳುವಳಿಯನ್ನು ಮಾಡ್ತಾ ಇದ್ದಾರೆ. ಮೆಕ್ಕೆಜೋಳ ಖರೀದಿಗೆ ಇನ್ನು ಕೇಂದ್ರ ಸರ್ಕಾರ ಫಿಕ್ಸ್ ಮಾಡಿದ್ರು, ಇವರು ಮೀನಾವೇಶ ಎಣಿಸ್ತಾ ಇದ್ದಾರೆ ಏನು ಖರೀದಿ ಮಾಡೋಕ್ಕೆ. ಇದಕ್ಕೋಸ್ಕರ ಸಭೆ ಮಾಡಿದ್ದೀರಾ? ಮೆಕ್ಕೆಜೋಳ ಖರೀದಿಗೋಸ್ಕರ ಸಭೆ ಮಾಡಿದ್ದೀರಾ? ಇಲ್ಲ. ಕಬ್ಬಿನ ಬೆಲೆ ನಿಗದಿ ಮಾಡೋದಕ್ಕೋಸ್ಕರ ನೀವು ಇನ್ನೂ ಸ್ಟ್ರೈಕ್ಗಳು ನಡೀತಾನೆ ಇದೆ. ಒಂದೊಂದು ಜಿಲ್ಲೆಗೆ ಒಂದೊಂದು ರೇಟ್ಗಳು ನಿಮ್ಮದು ಅವೈಜ್ಞಾನಿಕವಾಗಿ ನೀವು ಕೊಟ್ಟಿದ್ದೀರಾ, ಅದಕ್ಕೆ ಮಾಡ್ತಾ ಇದ್ದೀರಾ. ಪಾಟೋಲ್ಗಳು ಬಿದ್ದು ಜನ ಸಾಯ್ತಾ ಇದ್ದಾರೆ, ಇದಕ್ಕೋಸ್ಕರ ಸಭೆ ಮಾಡಿದ್ದೀರಾ? ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ದೀರಾ? ಇಲ್ಲ. ನೀವು ಮಾಡ್ತಾ ಇರೋದು ಏನಕ್ಕೆ ಅಂದರೆ ನಿಮ್ಮಿಬ್ಬರಲ್ಲಿರುವಂಥ ಜಗಳ, ನಿಮ್ಮಿಬ್ಬರಲ್ಲಿ ಹೊಂದಾಣಿಕೆ ಇಲ್ಲದೇ ಇರೋದ್ರಿಂದ ಕೇಂದ್ರದ ನಾಯಕರು ಏನು ಸ್ಕ್ರೀನ್ ಪ್ಲೇ ಡೈಲಾಗ್ಗಳು ಕೊಟ್ಟಿದ್ದಾರೋ ಅದು ಅಷ್ಟೇ ನಡೆಯೋದು. ಇವತ್ತು ನಾನು ನೋಡಿದೆ ಅವರಿಬ್ಬರು ಪ್ರೆಸ್ ಮೀಟಲ್ಲಿ ನಾನು ಅಬ್ಸರ್ವ್ ಮಾಡಿದೆ. ಅವ್ರು ಏನು ಹೇಳ್ತಾರೆ ಅಂತ ನಾನು ಅಬ್ಸರ್ವ್ ಮಾಡಲಿಲ್ಲ, ಆದರೆ ಇಬ್ಬರನ್ನೂ ಮುಖ ನೋಡ್ತಾ ಇದ್ದೆ ನಾನು. ಸಿದ್ದರಾಮಯ್ಯನವ್ರು ಖುಷಿಯಾಗಿ ಮಾತಾಡ್ತಾಯಿದ್ರು ಡೈಲಾಗ್ಗಳು. DK ಶಿವಕುಮಾರ್ ಯಾಕೋ ಡಲ್ಲಾಗಿ ಕಾಣಿಸ್ತಾ ಇದ್ರು ನನಗೆ. ಫೇಸ್ ಇಂಪ್ರೆಷನ್, ಫೇಸ್ ರೀಡಿಂಗ್ ನಾನು ಹೇಳ್ತಾ ಇರೋದು. ಅಂದರೆ ಇವರ ಬ್ರೇಕ್ಫಾಸ್ಟ್ ಮೀಟಿಂಗು ಅಟ್ಟರ್ ಫೇಲ್ಯೂರ್ ಆಗಿದೆ, ಬ್ರೇಕ್ ಆಗಿದೆ. ಬ್ರೇಕ್ಫಾಸ್ಟ್ ಮೀಟಿಂಗು ಬ್ರೇಕ್ ಆಗಿರೋದು ಸ್ಪಷ್ಟ ಇದೆ.